ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಸಿಪಿಐಎಂಎಲ್ ಮಾಸ್ಲೈನ್ ಕರ್ನಾಟಕ ರೈತ ಸಂಘದ ವತಿಯಿಂದ ಸುದ್ದಿಗೋಷ್ಠಿ. ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ಭತ್ತಕ್ಕೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಒದಗಿಸಬೇಕೆಂದು ಒತ್ತಾಯ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಸಿಪಿಐಎಂಎಲ್ ಮಾಸ್ಲೈನ್ ಹಾಗೂ ಕರ್ನಾಟಕ ರೈತ ಸಂಘದ ವತಿಯಿಂದ ಸಿಪಿಐಎಂಎಲ್ ಮಾಸ್ಲೈನ್ ರಾಜ್ಯ ಕಾರ್ಯದರ್ಶಿ ಡಿ.ಎಚ್. ಪೂಜಾರ್ ಡಿಸೆಂಬರ್ 8ರಂದು ಬೆಳಗ್ಗೆ 11:30ಕ್ಕೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರ ನಷ್ಟ ಹೊಂದಿದ ಪ್ರತಿ ಎಕರೆ ಭೂಮಿಗೆ 25,000 ರು ಪರಿಹಾರ ಒದಗಿಸಬೇಕು ಮತ್ತು ಸ್ಥಳೀಯ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕೆಂದು ಒತ್ತಾಯ ಮಾಡಿದರು. ತದನಂತರ ಮಾತನಾಡಿದ ಅವರು, ಈಗಾಗಲೇ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಾಗಿತ್ತು, ಆದರೆ ನೋಂದಣಿಗೆ ಚಾಲನೆಯನ್ನು ನೀಡಿರುವುದು ದುರಂತ ಎಂದು ಆಕ್ರೋಶ ಹೊರಹಾಕಿದರು. ಹಾಗಾಗಿ ಇವತ್ತು ನಿನ್ನೆ ಖರೀದಿ ಕೇಂದ್ರನ ತೆರೆದಿದ್ದಾರೆ. ನೋಂದಣಿಗೆ ನಿನ್ನೆಯಿಂದನೇ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 30 ಕಡೆಗೆ ನಾವು ಖರೀದಿ ಕೇಂದ್ರ ತೆರೆಯೋದಕ್ಕೆ ನಾವು ನೋಂದಣಿ ಕಾರ್ಯ ಆರಂಭ ಮಾಡಿದ್ದು ಅಂತ ಹೇಳ್ತಾರೆ. ಖರೀದಿ ಕೇಂದ್ರ ತೆರೆಯೋದಕ್ಕೆ ತೀರ್ಮಾನ ಆಗಿ ಈಗಾಗಲೇ ಸುಮಾರು 1 ವಾರದಿಂದ ತೀರ್ಮಾನ ಆಗಿದೆ. ಅದು 1ನೇ ತಾರೀಕಿನಿಂದ ನೋಂದಣಿ ಶುರು ಮಾಡ್ಬೇಕಂತ 7 ದಿನ ಹೋಗ್ಬಿಟ್ಟಿತ್ತು. ಈಗ ಮತ್ತೆ ಇನ್ನೂ ನೋಂದಣಿ ಅಂತ ಹೇಳ್ಬಿಟ್ಟು ಇನ್ನೊಂದು 15 ದಿನ ಹೋಗ್ತದೆ. ಈಗಾಗಲೇ 25% ಭತ್ತ ಈಗಾಗಲೇ ಬಂದಿದೆ, ಮಾರಾಟ ಮಾಡಿದ್ದಾರೆ. ಯಾಕಂದ್ರೆ ರೈತರಿಗೆ ಸಮಸ್ಯೆ ಇರ್ತದ, ಸಾಲದವ್ರ ಕಿರಿಕಿರಿ, ಗೊಬ್ಬರದಂಡವ್ರ ಕಿರಿಕಿರಿ ಅಥವಾ ಇನ್ಯಾವುದೋ ಮನೆಯ ಸಮಸ್ಯೆಗಳು ಇದೆಲ್ಲ ಇರ್ತದೆ. ಇದ್ರ ಮಧ್ಯೆ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ ಈಗ 25%. ಇನ್ನು ಈ ನೋಂದಣಿ ಅದು ಇದೆ ಅಂತೇಳಿ ಇನ್ನೊಂದು 15 ದಿನ ಲೇಟ್ ಮಾಡಿದ್ರೆ ಕಂಪ್ಲೀಟ್ ನಮ್ಮ ಈ 100ಕ್ಕೆ 70% ಇರ್ತಕ್ಕಂಥ ಸಣ್ಣ ರೈತರು ಮತ್ತು ಮಧ್ಯಮ ವರ್ಗದ ರೈತರು ಇದೆಲ್ಲ ಭತ್ತ ಖಾಲಿಯಾಗಿ ಹೋಗ್ತದೆ. ಆಮೇಲೆ ನೀವು ಶುರು ಮಾಡಿದ್ರೆ ಯಾರಿಗೆ ಉಪಯೋಗ ಆಗ್ತದ? ವರ್ತಕರಿಗೆ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಉಪಯೋಗ ಆಗ್ತದೆ. ಅಂದರೆ ನೀವು ಖರೀದಿ ಕೇಂದ್ರವನ್ನು ತೆರೀತಕ್ಕಂಥದ್ದು ವರ್ತಕರಿಗೋಸ್ಕರ, ಇಲ್ಲಿರ್ತಕ್ಕಂಥ ದಲ್ಲಾಳರಿಗೋಸ್ಕರ ಮತ್ತು ದೊಡ್ಡ ಬಲಿಷ್ಠ ಶ್ರೀಮಂತರಿಗೋಸ್ಕರ ತೆರೆದಂಗೆ ಆಗ್ತದೆ. ಹಾಗಾಗಿ ನಾವು ಏನು ಹೇಳಬೇಕು ಗೊತ್ತಾಗ್ತದೆ, ಯಾವ ಶಬ್ದಗಳು ಬಳಸಬೇಕು ಗೊತ್ತಾಗುತ್ತಲ್ಲ. ಸರ್ಕಾರ ಮತ್ತು ಈ ಶಾಸಕರು ಮತ್ತು ನಮ್ಮನ್ನು ಆಳ್ತಕ್ಕಂಥವ್ರ ವಿರುದ್ಧ ಯಾವ ಶಬ್ದ ಬಳಸಬೇಕು ಗೊತ್ತಾಗ್ತದಿಲ್ಲ ಅವರಿಗೆ, ಅಷ್ಟು ಬೇಜಾರಾಗಿದೆ. ಒಂದು ಜೊತೆಗೆ ಈಗೇನು ಅಕಾಲಿಕ ಮಳೆಗೆ ಬೆಳೆ ಎಲ್ಲ ನೆಲಕಚ್ಚಿದೆ. ನಾವು ಕೆಲವು ಹೊಲಗಳಿಗೆ ಹೋಗಿದ್ವಿ, ಹೊಲಗಳಿಗೆ ಹೋದಾಗ ನಿಜವಾಗ್ಲೂ ಭಾಳ ಬೇಜಾರಾಯಿತು. ಕಂಪ್ಲೀಟ್ ಚಾಪಿ ಮಳೆಗಿದೆ, ಮಳೆ ಬಿಟ್ಟಿದೆ, ಕಂಪ್ಲೀಟ್ ನೆಲಕಚ್ಚಿ ಹೋಗಿದೆ ಬೆಳೆ. ಮತ್ತು ಇವರು ಪ್ರತಿಯೊಂದು ಹೊಲಗಳಿಗೆ ತೆರಳಬೇಕು. ಇವರು ಯಾರು ಇಲ್ಲಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಆಗಲಿ ಅಥವಾ ಕೃಷಿ ಅಧಿಕಾರಿಗಳು ಸಂಬಂಧಪಟ್ಟವರು ಪ್ರತಿಯೊಂದು ಹೊಲಗಳಿಗೆ ತೆರಳುತ್ತಾ ಇಲ್ಲ. ಸುಮಾರು ನಾವು ಹಳ್ಳಿಗಳಿಗೆಲ್ಲ ಕೇಳಿ, ನಿಮ್ಮ ಊರಿಗೆ ಬಂದಿಲ್ಲ ಸರ್, ನಾವು ಫೋನ್ ಮಾಡಿದರೆ ನೀವೇ ವಿಡಿಯೋ ಮಾಡಿ ಹಾಕ್ರಿ ಅಥವಾ ಅಲ್ಲಿ ನಿಂತ್ಕೊಂಡು GPS ಮಾಡಿ ಹಾಕ್ರಿ, ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ ಅಂತಕ್ಕಂಥದ್ದು. ಅಂದರೆ ಅಲ್ಲಿ ಎಷ್ಟು ಜನರಿಗೆ ಅದು ಗೊತ್ತಿರುತ್ತೆ? ಎಷ್ಟು ಜನರ ಕೈಯಲ್ಲಿ ಇಂಥ ಒಂದು ಫೋನ್ಗಳು ಇರ್ತವ? ಆ ವಿಡಿಯೋ ಮಾಡೋಕೆ ಆಗ್ತದ ಅಥವಾ ಅವ್ರಿಗೇನು ವಾಟ್ಸಪ್ಗೆ ಹಾಕಕ್ಕೆ ಆಗ್ತದ? ಮತ್ತು ಅಲ್ಲಿ GPS ಮಾಡ್ತಕ್ಕಂಥ ಇನ್ನೊಂದು ಅದು ಮಾಡೋಕ್ಕೆ ಸಾಧ್ಯತೆ ಇದೆ. ಮತ್ತು ನೀವು ಏನು ಕೆಲಸ ಮಾಡ್ತೀರಿ? ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ? ಮತ್ತು ಶಾಸಕರು, ನಾನು ಕೇವಲ ಸಿಂಧನೂರು ಶಾಸಕರು ಅಷ್ಟೇ ಹೇಳ್ತಾ ಇಲ್ಲ, ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು. ನಿಮ್ಮ ಕೆಲಸ ಏನು? ಅಧಿಕಾರಿಗಳ ಕೆಲಸ ಏನು? ಅಧಿಕಾರಿಗಳಿಗೆ ಸಂಬಳ ಕೊಡೋದು ಯಾತಕ್ಕೋಸ್ಕರ? ಕೇವಲ ಏನು ಕೆಲವೊಂದು ಗ್ರಾಮಗಳಲ್ಲಿ ರಸ್ತೆ ಪಕ್ಕದಲ್ಲಿದ್ದಂಥ ಗ್ರಾಮಗಳಿಗೆ ಅಷ್ಟೇ, ಏನು ಹೊಲಗಳಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅದೇನು ಸಮೀಕ್ಷೆ ಮಾಡ್ತಕ್ಕಂಥ ಮಾಡ್ತಾರೆ.